ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇದನ್ನ ನಾನು ನೋಡ್ತಿದ್ರೆ ನಿಮ್ಗೆ ಥ್ಯಾಂಕ್ಸ್ ಹೇಳದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಎಲ್ರಿಗೂ ಮತ್ತೊಮ್ಮೆ ಸಾಕಷ್ಟು ಸಲ ಧನ್ಯವಾದಗಳು ಹೇಳಿದೀನಿ, ಆದ್ರೂ ಎಷ್ಟು ಹೇಳಿದ್ರು ಸಾಲದು. ಸೊ ಮತ್ತೊಮ್ಮೆ ನನ್ನ ಪರವಾಗಿ ಪ್ರಶಾಂತ್ ಕಡೆಯಿಂದ, ಆಲಾಪ್ ಕಡೆಯಿಂದ ಹೃದಯ ಪೂರ್ವಕ ಧನ್ಯವಾದಗಳು. ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನೋಡಿ, ನನಗೆ ಸಬ್ಸ್ಕ್ರಿಪ್ಷನ್ ಒಂದೊಂದು ಮ್ಯಾಟರ್ ಆಗುತ್ತೆ. ಓಕೆನಾ? ಸೊ ನಿಮ್ಮ ಪ್ರೀತಿ ತೋರ್ಸೋದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ, ನನಗೆ ತುಂಬಾ ತುಂಬಾ ಖುಷಿ ಆಗುತ್ತೆ. ಸೊ ಇವತ್ತು ಮೋಸ್ಟ್ ಅವೈಟೆಡ್ ವಿಡಿಯೋ ಅಂಡ್ ಸಾಕಷ್ಟು ಜನ ತುಂಬಾ ನನಗೆ ಕಮೆಂಟ್ ಮಾಡಿ ಹೇಳಿದ್ರಿ ಮಲೇಷಿಯಾದು ಡೀಟೇಲ್ ಆಗಿ ಐಟಿನರಿ ವಿಡಿಯೋ ಮಾಡಿ ಅಂತ. ಇನ್ಫ್ಯಾಕ್ಟ್ ಮಲೇಷಿಯಾದು ತುಂಬಾನೇ ಡೀಟೇಲ್ ಆಗಿ ಒಂದೊಂದು ವಿಡಿಯೋಸ್ ಮಾಡಿದೀನಿ ನಾನು. ಅದು ಶಾಪಿಂಗ್ ಇಂದ ಹಿಡಿದು, ಅಂದ್ರೆ ಮಲೇಷಿಯಾ ಹೊರಡಕ್ ಮುಂಚೆ ಶಾಪಿಂಗು, ಪ್ಯಾಕಿಂಗು, ಅಲ್ಲಿಗೆ ಬೇಕಾಗಿರುವಂತ ಫ್ಲೈಟ್ ಎಲ್ಲ ಹೇಗ್ ಬುಕ್ ಮಾಡ್ಬೇಕು, ವೀಸಾ ಪ್ರಾಸೆಸ್, ಈ ತರ ಒಂದೊಂದಕ್ಕೂ ಆಮೇಲೆ ಮಲೇಷಿಯಾ ಹೋಗ್ ತಲುಪದ ಮೇಲೆ ಏನೇನ್ ನೋಡಿದ್ವಿ ಎಲ್ಲ ಅದಕ್ಕೂ ಸೆಪರೇಟ್ ವಿಡಿಯೋಸ್ ಮಾಡಿದೀನಿ. ನೀವು ಸಾಕಷ್ಟು ಜನ ನೋಡ್ಬಿಟ್ಟಿದೀರಾ. ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಕೆಲವರು ಪ್ಲೀಸ್ ನೋಡಿ. ನೀವು ಮನೇಲೇ ಕೂತ್ಕೊಂಡು ಆರಾಮಾಗಿ ಮಲೇಷಿಯಾಗೆ ಟ್ರಿಪ್ ಪ್ಲಾನ್ ಮಾಡಬಹುದು. ಸದ್ಯಕ್ಕೆ ಟ್ರಿಪ್ ಪ್ಲಾನ್ ಮಾಡಕ್ಕಾಗ್ಲಿಲ್ವಾ, ಮನೇಲಿ ಕೂತ್ಕೊಂಡು ಮಲೇಷಿಯಾ ನೋಡಬಹುದು ಅಲ್ವಾ? ಸೊ ಎಸ್, ತುಂಬಾ ಜನ ಕಮೆಂಟ್ ಮಾಡಿ ಮೇಡಮ್ ಡೀಟೇಲ್ ಐಟಿನರಿ ಕೊಡಿ ಅಂತ ಹೇಳ್ತಾ ಇದ್ರಿ. ಈ ವಿಡಿಯೋನಲ್ಲಿ ನಾನು ಮಲೇಷಿಯಾಗೆ ಕಂಪ್ಲೀಟ್ ಆಗಿ 7 days ಐಟಿನರಿ, ನೀವ್ ಅಲ್ಲಿ ಹೋದಾಗ ಏನೇನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ತಡ ಯಾಕೆ, ಇವತ್ತಿನ ಮಲೇಷಿಯಾ ಐಟಿನರಿ ವಿಡಿಯೋಗೆ ನಿಮ್ ಎಲ್ರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್. ಮಲೇಷಿಯಾ ಅಂತ ಟ್ರಿಪ್ ಪ್ಲಾನ್ ಮಾಡುವಾಗ ಸಾಮಾನ್ಯವಾಗಿ 4 ಸಿಟಿ ತುಂಬಾ ಫೇಮಸ್: ಕೋಲಾಲಂಪುರ್, ಮಲಾಕಾ, ಪೆನಾಂಗ್ ಮತ್ತೆ ಲಂಕಾವಿ. ನಾವು ಲಂಕಾವಿ ಮತ್ತೆ ಪೆನಾಂಗ್ ಹೋಗ್ಲಿಲ್ಲ. ಸೊ ನಾವು 7 day ಟ್ರಿಪ್ ಮಾಡಿದ್ವಿ. ಇನ್ಫ್ಯಾಕ್ಟ್ ನೀವು ಪೆನಾಂಗ್ ಮತ್ತೆ ಲಂಕಾವಿಗೆ ಹೋಗ್ಬೇಕು ಅಂದ್ರೆ ಇನ್ನೂ 2 ದಿನ ಎಕ್ಸ್ಟ್ರಾ, ಅಂದ್ರೆ 9 ದಿನ ಟ್ರಿಪ್ ಪ್ಲಾನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ನೀವು 2 ಜಾಗ ಸ್ಕಿಪ್ ಮಾಡ್ತೀನಿ ಅಂದ್ರೆ 5 days ಇದ್ರೆ ಸಾಕು. 5 days ಅಲ್ಲಿ ಕಂಫರ್ಟಬಲ್ ಆಗಿ ಎಲ್ಲ ನೋಡ್ಕೊಂಡು ಬರಬಹುದು. ಸೊ ನಾವು ಡೇ 1 ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಇಲ್ಲಿಂದ ಅಲ್ಲಿಗೆ ಹೋಗಿ ಇಳಿದ್ಮೇಲೆ ಸಿಮ್ ಕಾರ್ಡ್ ತಗೊಂಡು ಟ್ಯಾಕ್ಸಿ ತಗೊಂಡು ನಮ್ಮ ಹೋಟೆಲ್ಗೆ ಹೋಗಿ ಇಳಿದ್ವಿ. ನಿಮಗೆ ನಾನು ಅದು ಕಂಪ್ಲೀಟ್ ವಿಡಿಯೋನ ಡೇ 1 ಅಲ್ಲಿ ಕವರ್ ಮಾಡಿದೀನಿ, ನೋಡಿ ಆಯ್ತಾ. ನಾವ್ ಯಾವ ಹೋಟೆಲ್ ಅಲ್ಲಿ ಉಳ್ಕೊಂಡಿದ್ವಿ, ಫ್ಲೈಟ್ ಟಿಕೆಟ್ಸ್ ಎಷ್ಟು, ಇದೆಲ್ಲ ಡೀಟೇಲ್ಸು ಇದೆ. ಸೊ ಡೇ 1 ಅಲ್ಲಿ ನೀವು ಸ್ವಲ್ಪ ಹೋಗಿ ಟಯರ್ಡ್ ಆಗಿರ್ತೀರಾ ಅಲ್ವಾ. ಸೊ ನನ್ ಸಜೆಷನ್ ಏನಂತ ಹೇಳಿದ್ರೆ, ನೀವು ಸಿಟಿನ ಎಕ್ಸ್ಪ್ಲೋರ್ ಮಾಡಬಹುದು ಅವತ್ತು. ಮೇ ಬಿ ದ ಸೆಕೆಂಡ್ ಹಾಫ್ ಆಫ್ ದ ಡೇ. ಇನ್ಫ್ಯಾಕ್ಟ್ ನೀವು ಹೋಗಿ ಲ್ಯಾಂಡ್ ಎಷ್ಟೊತ್ತಿಗೆ ಆಗ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಏನೇ ಆದ್ರೂ ಫಸ್ಟ್ ಡೇ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಜಸ್ಟ್ ಸಿಟಿ ಸೆಂಟರ್ ಕೋಲಾಲಂಪೂರ್ನ ಒಂದ್ ಸ್ವಲ್ಪ ಸಿಟಿ ಸೆಂಟರ್ ರೌಂಡ್ ಹಾಕೊಂಡ್ ಬರಬಹುದು. ಅದರಲ್ಲಿ ನೀವು ಪೆಟ್ರೋನಾಟಾರ್ಸ್, ಹೊರಗಡೆಯಿಂದ ಪೆಟ್ರೋನಾಟಾರ್ಸ್ ನ ವಿಸಿಟ್ ಮಾಡಬಹುದು. ಮಲೇಷಿಯಾದ ಒನ್ ಆಫ್ ದ ಫೇಮಸ್ ಅಟ್ರಾಕ್ಷನ್ಸ್ ಬಂದು ಪೆಟ್ರೋನಾಟಾರ್ಸ್, ಟ್ವಿನ್ ಟಾರ್ಸ್. ಸೊ ನಾವೇನ್ ಮಾಡಿದ್ವಿ ಅಂದ್ರೆ ಡೇ 1 ಫಸ್ಟ್ ಪೆಟ್ರೋನಾಟಾರ್ಸ್ ಹೋಗ್ಬಿಟ್ವಿ ಡೇ ಲೈಟ್ ಅಲ್ಲಿ. ಪೆಟ್ರೋನಾಟಾರ್ಸ್ ಮುಂದೆ ಎಲ್ಲ ಹೋಗಿ ಆಮೇಲೆ KLCC ಸೂರ್ಯ ಮಾಲ್ ಅಲ್ಲಿ ಡೇ ಲೈಟ್ ಅಲ್ಲೇ ಕಂಪ್ಲೀಟ್ ಮಾಲ್ ವ್ಯೂ ಆದ್ಮೇಲೆ ನಾವು ಸೀದಾ KL ಟವರ್ಸ್ ಹೋದ್ವಿ. KL ಟವರ್ಸ್ ಮಲೇಷಿಯಾದ ಇನ್ನೊಂದು ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್. ಸೊ KL ಟವರ್ಸ್ ನಮ್ ಪ್ಲಾನ್ ಏನಿತ್ತು ಅಂದ್ರೆ ಡೇ ಲೈಟ್ ಅಲ್ಲೂ ನೋಡ್ಬೇಕು ವ್ಯೂ, ಆಮೇಲೆ ನೈಟ್ ಅಲ್ಲೂ ನೋಡ್ಬೇಕು ಅಂತ. ಬಿಕಾಸ್ ಟಾಪ್ ಅಬ್ಸರ್ವೇಷನ್ ಡೆಕ್, ಸ್ಕೈ ಬಾಕ್ಸ್ ಇದೆಲ್ಲಾನು ಡೇ ಲೈಟು ಮತ್ತೆ ನೈಟ್ ಲೈಟು ಎರಡರಲ್ಲೂ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಸೊ ಸಾಯಂಕಾಲ ನಾವು KL ಟವರ್ಸ್ ಹೋದ್ವಿ. ಸೊ KL ಟವರ್ಸ್ ಅಲ್ಲಿ ಡೇ ಲೈಟ್ ಅಲ್ಲೂ ನೋಡ್ಕೊಂಡು ನೈಟ್ ಆಗೋ ತನಕ ಇದ್ದು ನೈಟ್ ವ್ಯೂನು ನೋಡಿ, ಅಲ್ಲಿಂದ ವಾಪಸ್ ಮತ್ತೆ ಆನ್ ದ ವೇ ಪೆಟ್ರೋನಾಟಾರ್ಸ್ ಅಗೇನ್, ಬಿಕಾಸ್ ನೈಟ್ ವ್ಯೂ. ನಾನು ಹೇಳ್ತಾ ಇದ್ನಲ್ಲ ನಿಮ್ಗೆ ಡೇ ಲೈಟು ನೈಟ್ ಲೈಟು ಎರಡೂ ಬೇಕು ಅಂದ್ರೆ ನೀವು ಈ ತರ ಪ್ಲಾನ್ ಮಾಡ್ಬೇಕು. ನೈಟ್ ಅಲ್ಲಿ ಪೆಟ್ರೋನಾಟಾರ್ಸ್ ವ್ಯೂ ನೋಡ್ಕೊಂಡು KLCC ಪಾರ್ಕ್ ಅಲ್ಲಿ ಫೌಂಟೇನ್ ಇದೆ, ಮ್ಯೂಸಿಕಲ್ ಫೌಂಟೇನ್ ಶೋ, ಅದನ್ನ ಮಿಸ್ ಮಾಡಬೇಡಿ ಅನ್ನೋದು ನನ್ನ ರೆಕಮೆಂಡೇಶನ್. ಸೊ ಇದಿಷ್ಟನ್ನು ನಾವು ಡೇ 1 ಅಲ್ಲಿ ಕವರ್ ಮಾಡಿದ್ವಿ. ಡೇ 2 ಬಾಟು ಕೇವ್ಸ್. ಮಲೇಷಿಯಾಗ ಹೋದ್ಮೇಲೆ ವೆರಿ ಫೇಮಸ್ ಬಾಟು ಕೇವ್ಸ್, ನಮ್ಮ ಸುಬ್ರಹ್ಮಣ್ಯನ ದೇವಸ್ಥಾನ, ಮುರುಗನ್ ದೇವಸ್ಥಾನನ ವಿಸಿಟ್ ಮಾಡಲೇಬೇಕು. ಸಾಕಷ್ಟು ಮೆಟ್ಲುಗಳನ್ನ ಹತ್ತಬೇಕು, ಅದರದ್ದು ಸೆಪರೇಟ್ ವಿಡಿಯೋ ಇದೆ, ಚೆಕ್ ಮಾಡಿ.
ನನ್ನ ಸಜೆಷನ್ ಏನಂತ ಹೇಳಿದ್ರೆ ಅಂಡ್ ಆಲ್ಸೋ ನಾವು ಮಾಡಿದ್ದೇನಂತ ಹೇಳಿದ್ರೆ ತುಂಬಾ ಬೇಗ ಅಲ್ಲಿ ರೀಚ್ ಆದ್ವಿ. ಬೆಳಿಗ್ಗೆ 6 ಗಂಟೆಗೆ ನಾವಲ್ಲಿ ಇದ್ವಿ. ನೀವು ಸಾಧ್ಯ ಆಯ್ತು ಅಂದ್ರೆ ಬೆಳಗ್ಗೆ ಹೊರಟು ಬಿಟ್ರೆ ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು ಮಲೇಷ್ಯಾನಲ್ಲಿ ತುಂಬಾ ಬಿಸಿಲು ಜಾಸ್ತಿ ಆಯ್ತಾ, ಸೊ ಮೆಟ್ಲಲ್ಲಿ ಜಾಸ್ತಿ ಇರೋದ್ರಿಂದ ಹತ್ತೋದಕ್ಕೆ ತುಂಬಾ ಟೈರಿಂಗ್ ಆಗಿರುತ್ತೆ ಅಂಡ್ ಹೋಗ್ತಾ ಹೋಗ್ತಾ ಜನನು ಜಾಸ್ತಿ ಆಗ್ಬಿಡ್ತಾರೆ. ಸೊ ಸ್ವಲ್ಪ ನೀವು ಆರಾಮಾಗಿ ಪೀಸ್ಫುಲ್ ಆಗಿ ಅಲ್ಲಿ ವ್ಯೂ ನೋಡ್ಬೇಕು, ಕಳಿಬೇಕು ಅನ್ನೋದಿತ್ತು ಅಂದ್ರೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಅಲ್ಲಿ ರೀಚ್ ಆಗ್ಬಿಡಿ. 6 o'clock ನಾವು ಬಾಟು ಕೇವ್ಸ್ ಹೋದ್ವಿ. ಬಾಟು ಕೇವ್ಸ್ ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡದ್ಮೇಲೆ ಒಳ್ಳೆ ದರ್ಶನನೂ ಪಡ್ಕೊಂಡು ನಾವ್ ಎನಿವೇ ಇವಾಗ ನೀವು ಬಾಟು ಕೇವ್ಸ್ ತನಕ ಹೋದ್ರೆ ಅರ್ಧ ದೂರ ಹೋಗ್ಬಿಟ್ಟಿರ್ತೀವಿ ಅನ್ನೋ ಹಾಗೆ. ಬಿಕಾಸ್ ಸಿಟಿಯಿಂದ ಸ್ವಲ್ಪ ದೂರ ಬಾಟು ಕೇವ್ಸ್ ಅಂದ್ರೆ ಒಂದು 20-25 ಮಿನಿಟ್ಸ್ ಆಗತ್ತಾಯ್ತಾ. ಮಲೇಷ್ಯಾ ನಿಜ ಹೇಳ್ಬೇಕು ಅಂದ್ರೆ ನಿಮಗೆ ಮಿಕ್ಕಿದೆಲ್ಲ ಸಿಟಿಗೆ ಹತ್ತತ್ರನೇ ಇದೆ. ಸಿಟಿ ಸೆಂಟರ್ ಅಲ್ಲೇ ಮೇಜರ್ ಅಟ್ರಾಕ್ಷನ್ಸ್ ಎಲ್ಲ ಇರೋದ್ರಿಂದ ನೀವು ಟ್ಯಾಕ್ಸಿನಲ್ಲೇ ಆರಾಮಾಗಿ ಎಲ್ಲಾ ಕಡೆ ಓಡಾಡಬಹುದು. ಎಷ್ಟೋ ಕಡೆ ವಾಕಿಂಗ್ ಡಿಸ್ಟೆನ್ಸ್ ಅಲ್ಲೇ ಇರುತ್ತೆ, ನೀವು ನಡ್ಕೊಂಡು ಕೂಡ ಕವರ್ ಮಾಡಬಹುದು. ಸೊ ಬಾಟು ಕೇವ್ಸ್ ಅರ್ಧ ದಾರಿ ಹೋದ್ಮೇಲೆ ಇನ್ನು ಅರ್ಧ ದಾರಿಗೆ ನಿಮ್ಗೆ ಜಂಟಿಂಗ್ ಐಲ್ಯಾಂಡ್ ಸಿಗತ್ತೆ. ಮಕ್ಕಳನ್ನ ಕರ್ಕೊಂಡು ಮಲೇಷ್ಯಾ ಟ್ರಿಪ್ ಪ್ಲಾನ್ ಮಾಡೋರು ಜಂಟಿಂಗ್ ಐಲ್ಯಾಂಡ್ ನ ಮಿಸ್ ಮಾಡೋ ಹಾಗೆ ಇಲ್ಲ. ಯಾಕಂದ್ರೆ ಒಳ್ಳೆ ಕೇಬಲ್ ಕಾರ್ ರೈಡ್ ಇದೆ, ಇಂಡೋರ್ ಥೀಮ್ ಪಾರ್ಕ್ ಇದೆ, ಔಟ್ಡೋರ್ ಥೀಮ್ ಪಾರ್ಕ್ ಇದೆ. ಸೊ ಹಾಗೆ ಥೀಮ್ ಪಾರ್ಕ್ ನ ಎಂಜಾಯ್ ಮಾಡುವಂತ ದೊಡ್ಡವರು ಕೂಡ ಜಂಟಿಂಗ್ ಐಲ್ಯಾಂಡ್ ನ ಪ್ಲಾನ್ ಮಾಡಿ. ಡೇ 2 ನಲ್ಲಿ ಬಾಟು ಕೇವ್ಸ್, ಜಂಟಿಂಗ್ ಐಲ್ಯಾಂಡ್ ಇದೆರಡಕ್ಕೆನೆ ನಿಮ್ ಎನರ್ಜಿ ಫುಲ್ ಎಕ್ಸಾಸ್ಟ್ ಆಗ್ಬಿಡತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಡೇ 2 ಇಸ್ ವೆರಿ ಟೈರಿಂಗ್. ತುಂಬಾ ಸುಸ್ತಾಗಿ ಫುಲ್ ಫ್ಲಾಟ್ ಆಗ್ಬಿಡ್ತೀರಾ ಡೇ 2. ಡೇ 2 ನಿಜವಾಗ್ಲೂ ಸಖತ್ತು ಸುಸ್ತಾಗಿರುತ್ತೆ. ಸೊ ಒಳ್ಳೆ ನಿದ್ದೆ ಬಂದು ಸ್ವಲ್ಪ ಲೇಟ್ ಆಗೆದ್ದು ಆರಾಮಾಗಿ ಡೇ 3 ನ ಶುರು ಮಾಡೋಣ. ಡೇ 3 ನಲ್ಲಿ ನಾವು ತುಂಬಾ ಒಂದು ಒಳ್ಳೆ ವೆಜಿಟೇರಿಯನ್, ಪ್ಯೂರ್ ವೆಜಿಟೇರಿಯನ್ ಫುಡ್ ಸಿಗುವಂತಹ ಟೆಂಪಲ್ ಆಕ್ಚುಲಿ ಇದು. ಅಂದ್ರೆ ನೀವು ಮಲೇಷ್ಯಾನಲ್ಲಿ ನೋ ಆನಿಯನ್, ನೋ ಗಾರ್ಲಿಕ್, ಸಾತ್ವಿಕ್ ಪ್ಯೂರ್ ವೆಜಿಟೇರಿಯನ್ ಫುಡ್ ಸಿಗುತ್ತೆ ಅಂದ್ರೆ ಆಶ್ಚರ್ಯ ಆಗತ್ತೆ ಅಲ್ವಾ? ಎಸ್, ಈ ಒಂದು ಅನ್ಎಕ್ಸ್ಪ್ಲೋರ್ಡ್ ಜಾಗಕ್ಕೆ ನಾವು ಹೋಗಿದ್ವಿ. ಅದ್ರದ್ದು ಸೆಪರೇಟ್ ವಿಡಿಯೋ ಮಾಡಿದೀನಿ, ಖಂಡಿತವಾಗ್ಲೂ ಚೆಕ್ ಮಾಡಿ. ಸೂಪರ್ ಆಗಿತ್ತು ಅದು. ಅದು ಬಂದು ಒಂದು ಬುದ್ಧಿಸ್ಟ್ ಟೆಂಪಲ್ ಆಯ್ತಾ. ಕುನ್ ಯಾಮ್ ಥಾಂಗ್ ಅಂತ ದೇವಸ್ಥಾನದ ಹೆಸರು. ನೋಡಿ, ಪ್ರೊನೌನ್ಸಿಯೇಷನ್ಗೆ ಕ್ಷಮೆ ಇರಲಿ, ನನಗೆ ಎಷ್ಟು ಸಾಧ್ಯನೋ ಅಷ್ಟು ಪರ್ಫೆಕ್ಟ್ ಆಗಿ ಪ್ರೊನೌನ್ಸ್ ಮಾಡಕ್ಕೆ ಟ್ರೈ ಮಾಡಿದೀನಿ ಆಯ್ತಾ. ನಾನು ವಿಡಿಯೋ ನೋಡಿದ್ರೆ ನಿಮ್ಗೆ ಇನ್ ಹೆಚ್ಚಿನ ಡೀಟೇಲ್ಸ್ ಸಿಗತ್ತೆ. ಸೊ ಅಲ್ಲಿಗೆ ಹೋಗಿ ನೀವು ಎಷ್ಟು ತಗೊಳ್ತೀರಾ ಆ ವೆಯ್ಟ್ ಮೇಲೆ ಅವರು ನಿಮಗೆ ಚಾರ್ಜ್ ಮಾಡ್ತಾರೆ. ಸೊ ಪೇ ಮಾಡಿ ನೀವು ಅದನ್ನ ತಿನ್ಬೇಕು ಆಯ್ತಾ. ಬ್ರೇಕ್ಫಾಸ್ಟ್ ಮತ್ತೆ ಲಂಚ್ ಎರಡೂ ಅವೈಲಬಲ್ ಇರುತ್ತೆ. ಸೊ ಈ ಒಂದು ವೆಜ್ ಫುಡ್ ಜಾಗನ ಎಕ್ಸ್ಪ್ಲೋರ್ ಮಾಡದ್ಮೇಲೆ ಅಲ್ಲೇ ಹತ್ರದಲ್ಲಿರುವಂತ ಅಕ್ವೇರಿಯಂ ಅಂತೂ ಸೂಪರ್ ಆಗಿದೆ. ಅಗೇನ್ ಮಕ್ಕಳಿದ್ರು ಅಂದ್ರೆ ಅಕ್ವೇರಿಯಂ ನ ಮಿಸ್ ಮಾಡ್ಲೇಬೇಡಿ. ನಿಮ್ ಲಿಸ್ಟ್ ಅಲ್ಲಿ ದೊಡ್ಡದಾಗಿ ಬರ್ದಿಟ್ಕೊಂಬಿಡಿ, ಅಕ್ವೇರಿಯಂ ವಿಸಿಟ್ ಮಾಡ್ಲೇಬೇಕು ಅಂತ. ಮಕ್ಕಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಅಂಡ್ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಅಂದ್ರೆ ಲೈಕ್ ಒಂದೊಂದು ಫಿಶ್ ಬಗ್ಗೆನು, ಒಂದೊಂದು ಕ್ರಿಯೇಚರ್ ಬಗ್ಗೆನು, ಸಿ ಕ್ರಿಯೇಚರ್ ಬಗ್ಗೆನು ಅಲ್ಲಿ ತುಂಬಾ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಅಕ್ವೇರಿಯಂ ವಿಡಿಯೋ ನೋಡಿ ನಿಮಗೆ ಗೊತ್ತಾಗತ್ತೆ. ಅದ್ರದ್ದು ಎಂಟ್ರಿ ಟಿಕೆಟ್ ಹೇಗೆ, ಅಲ್ಲಿ ಹೇಗೆ ರೀಚ್ ಆಗ್ಬೇಕು, ಈ ಎಲ್ಲ ಡೀಟೇಲ್ಸ್ ಕೂಡ ಸೆಪರೇಟ್ ವಿಡಿಯೋಸ್ ಅಲ್ಲಿ ಇದೆ, ಅದನ್ನ ಚೆಕ್ ಮಾಡಿ. ಅಂಡ್ ಮಲೇಷ್ಯಾದು ಕಂಪ್ಲೀಟ್ ಬಡ್ಜೆಟ್ ಎಷ್ಟಾಯ್ತು, ನಾನು ಯಾವ್ಯಾವ ಆಪ್ ನ ಯೂಸ್ ಮಾಡಿದೆ, ಹೇಗ್ ಬುಕ್ ಮಾಡಿದೆ, ಇದೆಲ್ಲ ಡೀಟೇಲ್ಸ್ ಬಡ್ಜೆಟ್ ವಿಡಿಯೋನಲ್ಲಿ ಇದೆ, ಅದನ್ನ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ. ಸೊ ಡೇ 3 ನಲ್ಲಿ ನಾವ್ ಏನ್ ಮಾಡಿದ್ವಿ, ವೆಜ್ ಫುಡ್ ನ ಎಕ್ಸ್ಪ್ಲೋರ್ ಮಾಡಿದ್ವಿ, ಅಕ್ವೇರಿಯಂ ನೋಡಿದ್ವಿ. ಆಮೇಲೆ ಅಕ್ವೇರಿಯಂಗೆ ತುಂಬಾ ಹತ್ರವಾಗೇ ಇರುವಂತ ಬುಕಿತ್ ಬಿಂಗ್ತಾನ್ ನೋಡ್ಲಿಲ್ಲ ಅಂದ್ರೆ ಹೇಗೆ ಅಲ್ವಾ, ಬಿಕಾಸ್ ಮಲೇಷ್ಯಾದ ಟೈಮ್ ಸ್ಕ್ವೇರ್ ಅದು. ಸೊ ಅಲ್ಲಿಗೆ ನೀವು ಸಾಯಂಕಾಲ ಬಂದ್ರೆ ಅಗೇನ್ ಡೇ ಲೈಟ್ ಅಲ್ಲೂ ನೀವು ಬುಕಿತ್ ಬಿಂಗ್ತಾನ್ ನೋಡ್ಬೋದು. ಹಾಗೆ ನೈಟ್ ಟೈಮ್ ಸ್ಕ್ವೇರ್ ಅನ್ನ ನೈಟ್ ಅಲ್ಲಿ ನೋಡೋದು ಹೇಗಿರುತ್ತೆ. ಸೊ ಮಲೇಷ್ಯಾದ ಟೈಮ್ ಸ್ಕ್ವೇರ್, ಬುಕಿತ್ ಬಿಂಗ್ತಾನ್ ಎರಡು ಡೇ ಲೈಟು ನೈಟ್ ಎರಡರಲ್ಲೂ ಎಕ್ಸ್ಪ್ಲೋರ್ ಮಾಡ್ಕೊಂಡು ಡೇ 3 ನ ಮುಗಿಸಬಹುದು. ಡೇ 4 ಇಷ್ಟೊತ್ತಿಗೆ ನೀವು ಇಂಡಿಯಾನ ಮಿಸ್ ಮಾಡ್ತಾ ಇರ್ತೀರಾ, ಇಂಡಿಯನ್ ಫುಡ್ ನ ಮಿಸ್ ಮಾಡ್ತಾ ಇರ್ತೀರಾ. ಸೊ ಮಿಸ್ ಮಾಡಬಾರ್ದು ಅಂದ್ರೆ ಮಿಸ್ ಮಾಡದೆ ನೀವು ಲಿಟಲ್ ಇಂಡಿಯಾ ಪ್ಲಾನ್ ಮಾಡಿ. ಲಿಟಲ್ ಇಂಡಿಯಾಲಿ ನಿಮಗೆ ಬೇಕಾಗಿರುವಂತಹ ಎಲ್ಲಾ ತರದ ಬಗೆಯ ಇಂಡಿಯನ್ ಊಟ ತಿಂಡಿ ಎಲ್ಲ ಸಿಗತ್ತೆ. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಎಲ್ಲಾನು ಸಿಗತ್ತೆ. ಸೊ ಅದು ಬಜ್ಜಿ ಬೋಂಡಾ ಇಂದ ಹಿಡಿದು ಬಿಸಿ ಬಿಸಿ ಪೊಂಗಲ್ಲು, ಬಿಸಿಬೇಳೆ ಬಾತು ಎಲ್ಲಾನು ಸಿಗುತ್ತೆ. ಇನ್ಫ್ಯಾಕ್ಟ್ ನಾವು ಲಿಟಲ್ ಇಂಡಿಯಾನಲ್ಲಿ ಒಂದು ಸೂಪರ್ ಮಾಕ್ ರೆಸ್ಟೋರೆಂಟ್, ಅಂದ್ರೆ ನಾನ್ ವೆಜಿಟೇರಿಯನ್ ನ ಮಾಕ್ ಮಾಡಿರುವಂತ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡಿದ್ವಿ. ಅದ್ರದ್ದು ವಿಡಿಯೋ ಇದೆ, ಚೆಕ್ ಮಾಡಿ. ಮೆನು ನೋಡಿದ್ರೆ ಶಾಕ್ ಆಗೋ ತರ ಇತ್ತು. ಯಾಕಂತ ಹೇಳಿದ್ರೆ ಅಲ್ಲೆಲ್ಲ ಇದ್ದಿದ್ದು ಚಿಕನ್ ರೋಲು, ಚಿಕನ್ ಇದು ಅಂತ, ಆದ್ರೆ ಚಿಕನ್ ಅಲ್ಲ, ಅದೆಲ್ಲ ಸೋಯಾ ಇಂದ ಮಾಡಿದ್ದು. ಸೊ ಆ ವಿಡಿಯೋನ ಚೆಕ್ ಮಾಡಿ. ಲಿಟಲ್ ಇಂಡಿಯಾನಲ್ಲಿ ಒಂದು ಸಣ್ಣ ಪುಟ್ಟ ದೇವಸ್ಥಾನಗಳಿದೆ. ಕೃಷ್ಣನ್ ದೇವಸ್ಥಾನ ಇದೆ, ಗಣೇಶನ್ ದೇವಸ್ಥಾನ ಇದೆ. ಸೊ ಲಿಟಲ್ ಇಂಡಿಯಾಗೆ ಹೋದಾಗ ನೀವು ದೇವಸ್ಥಾನಗಳಿಗೆ ಹೋಗಿ ಒಂದು ವಿಸಿಟ್ ಕೊಡಬಹುದು, ಒಂದ್ ಸ್ವಲ್ಪ ಭಕ್ತಿನೂ ತುಂಬ್ಕೋಬಹುದು ಮನ್ಸಲ್ಲಿ. ಆಮೇಲೆ ಲಿಟಲ್ ಇಂಡಿಯಾ ಇಂದ ಯು ಕ್ಯಾನ್ ಗೋ ಟು ಪ್ಲಾಜಾ ಲೋಯಾತ್. ಇದು ಬಂದು ನಿಮಗೆ ನಮ್ಮ ನ್ಯಾಷನಲ್ ಮಾರ್ಕೆಟ್ ತರ ಎಲೆಕ್ಟ್ರಾನಿಕ್ ಐಟಮ್ಸ್ ಬೇಕು ಅನ್ನೋಂಥವ್ರು ಪ್ಲಾಜಾ ಲೋಯತ್ಗೆ ಹೋಗಿ
ಫಸ್ಟೇ ಒಂದು ಲಿಸ್ಟ್ ರೆಡಿ ಇದ್ರೆ ನಿಮ್ಗೆ ಏನೇನ್ ಬೇಕು ತಗೋಬಹುದು, ಇಲ್ಲ ಅಂದ್ರೆ ಆ ಜಾಗನ ಫುಲ್ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ಏನ್ ಬೇಕು ಅದನ್ನ ಪರ್ಚೇಸ್ ಮಾಡಬಹುದು. ಈ ಮಧ್ಯದಲ್ಲಿ ಗ್ಯಾಪ್ ಅಲ್ಲಿ ನಿಮಗೆ ಟೈಮ್ ಇತ್ತು ಅಂದ್ರೆ ಪೆವಿಲಿಯನ್ ಮಾಲ್ ನ ಎಕ್ಸ್ಪ್ಲೋರ್ ಮಾಡಬಹುದು. ಸೊ ಡೇ 4 ಅಲ್ಲಿ ಲಿಟಲ್ ಇಂಡಿಯಾ, ಪೆವಿಲಿಯನ್ ಮಾಲ್ ಮತ್ತೆ ಪ್ಲಾಜಾ ಲೋಯತ್, ಅಲ್ಲಿಗೆ ನಮ್ಮ ಡೇ 4 ಮುಗಿಯುತ್ತೆ. ಡೇ 5 ಮಲಾಕಾ ಸಿಟಿ ಟೂರ್ ಮಾಡಬಹುದು. ನೀವು 5 ಡೇಸ್ ಅಷ್ಟೇ ಪ್ಲಾನ್ ಮಾಡ್ತಾ ಇದ್ರೆ ಮಲಾಕನ್ನ ಸ್ಕಿಪ್ ಮಾಡಿ ಕೋಲಾಲಂಪುರ್ ಅಂದ್ರೆ ಎಲ್ಲಾ ಜಾಗನೂ ಎಕ್ಸ್ಪ್ಲೋರ್ ಮಾಡಬಹುದು. ಸೊ ಒಂದ್ ಎಕ್ಸ್ಟ್ರಾ ದಿನ ಇದೆ ಅನ್ನೋರು ಮಲಾಕನ ಇಡೀ ದಿನ ತೆಗೆದಿಡ್ಬೇಕಾಗತ್ತೆ. ಸೊ ಇದನ್ನ ಪ್ಲಾನ್ ಮಾಡ್ಕೋಬಹುದು. ಇದು ಡೇ ಟ್ರಿಪ್ ತರನು ಪ್ಲಾನ್ ಮಾಡಬಹುದು. ನೀವು ಬೆಳಗ್ಗೆ ಹೋಗಿ ರಾತ್ರಿ ವಾಪಸ್ ಬರೋ ಹಾಗೆ ಬೇಕು ಅಂದ್ರೆ ಮಲಾಕಾಲಿ 1 ನೈಟ್ ಸ್ಟೇ ಮಾಡಬಹುದು. ಬಟ್ ನನ್ನ ಅಡ್ವೈಸ್ ಕೇಳೋದಾದ್ರೆ ಡೇ ಟ್ರಿಪ್ ಬೆಟರ್, ಯಾಕಂದ್ರೆ ಕಂಪ್ಲೀಟ್ ಆಗಿ ಕವರ್ ಮಾಡಬಹುದು. ಮಲಾಕಾ ಇಸ್ ಸೌತ್ ಏಷ್ಯಾಸ್ ಕ್ಲೀನೆಸ್ಟ್ ಸಿಟಿ. ಆಯ್ತಾ, ನೀವು ಕೋಲಾಲಂಪುರ್ನೇ ಒಂಥರ ನೋಡ್ತಾ ಇದ್ರೆ ಮಲಾಕಾ ಇಸ್ ಲೈಕ್ ನಿಮಗೆ ಟೋಟಲಿ ಬೇರೆನೆ ಒಂದು ಪಿಕ್ಚರ್ ಕೊಡುತ್ತೆ. ಕ್ಲೀನ್ ರೋಡ್ಸು, ಕ್ಲೀನ್ ಸಿಟಿ, ಒಂಥರ ತುಂಬಾ ಕ್ವಯಟ್ ಸಿಟಿ ಅದು. ಅಲ್ಲಿ ನೀವು ಡಚ್ ಸ್ಕ್ವೇರು, ಮಲಾಕಾ ಟವರು ಇದನ್ನೆಲ್ಲದನ್ನು ಎಕ್ಸ್ಪ್ಲೋರ್ ಮಾಡಬಹುದು. ಸೊ ಮಲಾಕಾಗೆ ನೀವು ಕ್ಯಾಬ್ ಮಾಡ್ಕೊಂಡು ಹೋಗಬಹುದು, ವಿಚ್ ವಿಲ್ ಬಿ ಲಿಟಲ್ ಎಕ್ಸ್ಪೆನ್ಸಿವ್. ಸೊ ನನ್ನ ರೆಕಮೆಂಡೇಶನ್ ಅಂದ್ರೆ ಲೋಕಲ್ ಬಸ್ ತಗೋಬಹುದು. ಬಸ್ಗೆ ನೀವು ಹಿಂದಿನ ದಿನ ಯಾವ್ದಾದ್ರು ಆಪ್ ಯೂಸ್ ಮಾಡಿ ಬುಕ್ ಮಾಡಬಹುದು, ಅಥವಾ ಅಲ್ಲೇ ಹೋಗಿ TBS ಸ್ಟೇಷನ್ ಅಂತ ಇದೆ, ಮಲೇಷಿಯಾ TBS ಸ್ಟೇಷನ್ ಅಲ್ಲಿ ಹೋಗಿ ಬಸ್ ಟಿಕೆಟ್ ನ ತಗೊಂಡು ನೀವು ಹೋಗಬಹುದು. ಯಾವ ಆಪ್ ಅಲ್ಲಿ ಹೇಗೆ ಬುಕಿಂಗ್ ಮಾಡಬೇಕು ಇದೆಲ್ಲದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬೇರೆ ವಿಡಿಯೋನಲ್ಲಿ. ಸೊ ಯಾವ ಆಪ್ಸ್ ಬೇಕು, ಬುಕಿಂಗ್ಸ್ ಹೇಗೆ, ಈ ಎಲ್ಲ ಡೀಟೇಲ್ಸ್ ಸೆಪರೇಟ್ ವಿಡಿಯೋಸ್ ನ ಚೆಕ್ ಮಾಡೋದು ಮರಿಬೇಡಿ. ಓಕೆ, ಸೊ ಇದು ನಮ್ಮ ಡೇ 5. ಮಲಾಕಾ ಬೆಳಗ್ಗೆ ಬೇಗ ಹೊರಟ್ರೆ ರಾತ್ರಿ 10 ಗಂಟೆ ಆಗತ್ತೆ ನಾವು ಬಂದು ವಾಪಸ್ ತಲುಪಕ್ಕೆ ಕೋಲಾಲಂಪುರ್. ಸೊ ಇಡೀ ದಿನ ಮಲಾಕಲ್ಲೇ ಹೊಟ್ಟೋಗುತ್ತೆ ಡೇ 5. ಡೇ 6 ಇನ್ನೇನು ನಾವು ಇಂಡಿಯಾಗೆ ವಾಪಸ್ ಬರೋದಕ್ಕೆ ರೆಡಿ ಆಗ್ತಾ ಇರ್ಬೇಕಾಗತ್ತೆ. ಸೊ ಅವಾಗ ಗಿಫ್ಟ್ ಬಗ್ಗೆ ಯೋಚನೆ ಬಂದೇ ಬರುತ್ತೆ ಅಲ್ವಾ. ಸೊ ಗಿಫ್ಟ್ಸ್, ಸೊವೆನಿಯರ್ಸ್ ಈ ತರದನ್ನೆಲ್ಲ ತಗೊಳ್ಳೋದಕ್ಕೆ ಚೈನಾ ಟೌನ್ ಪೆಟಲಿಂಗ್ ಸ್ಟ್ರೀಟ್ ಏನಿದೆ ಅದು ಸೂಪರ್ ಆಗಿದೆ ಅಂತ ನನ್ನ ಅನಿಸಿಕೆ. ನಿಮಗಲ್ಲಿ ಒಳ್ಳೆ ಬಡ್ಜೆಟ್ಗೂ ಸಿಗುತ್ತೆ ಅಂಡ್ ಒಳ್ಳೊಳ್ಳೆ ಚಾಯ್ಸಸ್ ಇದೆ, ಆಪ್ಷನ್ಸ್ ಇದೆ. ಸೊ ಪೆಟಲಿಂಗ್ ಸ್ಟ್ರೀಟ್ ನ ಫಸ್ಟ್ ಪ್ಲಾನ್ ಮಾಡ್ಕೊಂಡ್ಬಿಡಿ. ಆಮೇಲೆ ಅದರದಲ್ಲೇ ಹತ್ರದಲ್ಲಿರುವಂತ ಕಸ್ತೂರಿ ವಾಕು ಹಾಗೆ ಸೆಂಟ್ರಲ್ ಮಾರ್ಕೆಟ್, ಈ 3 ಜಾಗದಲ್ಲಿ ನೀವು ಶಾಪಿಂಗ್ ನ ಮಾಡಬಹುದು. ಚೈನಾ ಟೌನ್ದು, ಕಸ್ತೂರಿ ವಾಕ್ದು, ಸೆಂಟ್ರಲ್ ಮಾರ್ಕೆಟ್ದು ಎಲ್ಲ ಸೆಪರೇಟ್ ವಿಡಿಯೋಸ್ ಇದೆ, ಚೆಕ್ ಮಾಡಿ. ಚೈನಾ ಟೌನ್ ಅಲ್ಲಂತೂ ನಂಗೆ ಸಾಕಷ್ಟು ಸಾವಿನಿಯರ್ಸು ನೋಡಿ, ಫ್ರಿಡ್ಜ್ ಮ್ಯಾಗ್ನೆಟ್ಸು ಇದೆಲ್ಲ ತಗೊಳ್ಳೋದಕ್ಕೆ ನನಗೆ ಆಪ್ಷನ್ಸ್ ಇತ್ತು. ನಾನೇ ಇನ್ಫ್ಯಾಕ್ಟ್ ಅಲ್ಲಿ ಸುಮಾರು ಫ್ರಿಡ್ಜ್ ಮ್ಯಾಗ್ನೆಟ್ಸು, ಬ್ಯಾಗ್ಸು, ಮತ್ತೆ ಇದು ಏನು ಏನ್ ಫ್ಯಾನ್ ಅಂತಾರ ಅದನ್ನ ಇಲ್ಲಿ ನೆಕ್ ಹಾಕೊಂಡು, ನೆಕ್ ಫ್ಯಾನು, ಈ ತರ ತುಂಬಾ ಪರ್ಚೇಸ್ ಮಾಡಿದೆ ಆಕ್ಚುಲಿ ನಾನು. ಸೊ ನೀವುನು ಸ್ವಲ್ಪ ಟೈಮ್ ತಗೊಂಡು ಅಲ್ಲಿ, ಯಾಕಂದ್ರೆ ಈ 3 ಪ್ಲಾನ್ ಮಾಡ್ಕೊಂಡ್ರೆ ಬೆಟರು. ಸಾಕಷ್ಟು ಟೈಮು ನಿಮಗೆ ಚೈನಾ ಮಾರ್ಕೆಟ್ ಅಲ್ಲೇ ಹೋಗ್ಬಿಡತ್ತೆ. ಸೊ ಅವತ್ತು ಎನರ್ಜಿನೂ ಜಾಸ್ತಿ ಬೇಕಾಗತ್ತೆ. ಒಂದಷ್ಟು ಸ್ನಾಕ್ಸ್ ನ ಬ್ಯಾಗಲ್ ಪ್ಯಾಕ್ ಮಾಡ್ಕೊಳ್ಳಿ. ಹಾಗೆ ಸ್ಟ್ರೀಟ್ ಫುಡ್ ಇರುತ್ತೆ, ಯೋಚನೆನೆ ಮಾಡಬೇಡಿ, ಬಾರ್ಗೈನ್ ಮಾಡಿ. ಹೌದು ನೋಡಿ ಹೆಂಗೆ ನಮ್ಮ ಯಜಮಾನಪ್ಪ ಹೇಳ್ತಿರೋದು, ಬಾರ್ಗೈನ್ ಮಾಡಿ. ಕರೆಕ್ಟ್, ಚೆನ್ನಾಗಿ ಬಾರ್ಗೈನ್ ಮಾಡಿ, ಬಾರ್ಗೈನ್ ಮಾಡಬಹುದು ಕೂಡ. ಸೊ ದೇರ್ ಇಸ್ ಅನ್ ಆಪ್ಷನ್, ನೀವು ಬಾರ್ಗೈನ್ ಮಾಡಬಹುದು. ಮಾಡಿ ಚೆನ್ನಾಗಿ ಒಳ್ಳೆ ಡೀಲ್ ಅಲ್ಲಿ ಸಾಕಷ್ಟು ಶಾಪಿಂಗ್ ನ ಮುಗಿಸ್ಕೊಂಬಿಡಿ. ಸೊ ಡೇ 6 ಇಸ್ ಫಾರ್ ಶಾಪಿಂಗ್ ಚೈನಾ ಟೌನ್, ಕಸ್ತೂರಿ ವಾಕ್, ಸೆಂಟ್ರಲ್ ಮಾರ್ಕೆಟ್. ಡೇ 7 ನಾವು ಡೇ 7 ಏನು ಮಾಡ್ಲಿಲ್ಲ, ಅವತ್ತೇ ನಮ್ ಫ್ಲೈಟ್ ಇದ್ದಿದ್ದು. ಸೊ ಪ್ಯಾಕಿಂಗ್ಗೆ ಒಂದ್ ಸ್ವಲ್ಪ ಟೈಮ್ ಎತ್ತಿಟ್ಕೊಂಡ್ವಿ, ಹೌದು. ಆದ್ರೆ ನಾವು ಉಳ್ಕೊಂಡಿದ್ದಂತ ಜಾಗ ರೆಗಾಲಿಯಾ ಸೂಟ್ಸ್ ಸರ್ವಿಸ್ ಅಪಾರ್ಟ್ಮೆಂಟ್, ಇದು ಸೂಪರ್ ಆಗಿತ್ತು. ಸೊ ಅಲ್ಲಿ ನಿಮಗೆ 37th ಫ್ಲೋರ್ ಅಲ್ಲಿ ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್ ಇದೆ. ಅದ್ರ ವ್ಯೂ ಯಾಕೆ ಕೇಳ್ತೀರಾ. ಸೊ ನಾವು ಅಲ್ಲಿ ತನಕ ಹೋಗಿ ಆ ಸೂಟ್ಸ್ ನ ಬುಕ್ ಮಾಡಿದ್ಮೇಲೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇಳಿದೇ ಇದ್ರೆ ಹೇಗೆ ಅಲ್ವಾ. ಅದು ಬಿಟ್ಟು ಕೆಳಗಡೆ ಕೂಡ 5th ಫ್ಲೋರ್ ಅಲ್ಲೂ ಒಂದು ಸ್ವಿಮ್ಮಿಂಗ್ ಪೂಲ್ ಇತ್ತು. ಬಿಕಾಸ್ 37th ಫ್ಲೋರ್ ಅಲ್ಲಿ ಮಕ್ಕಳು ಅಲೌಡ್ ಇರ್ಲಿಲ್ಲ. ಸೊ ಹಾಗಾಗಿ ಆಲಾಪ್ಗೋಸ್ಕರ ಮತ್ತೆ ಕೆಳಗಡೆ ಪೂಲ್ಗೂ ಬಂದ್ವಿ. ಇಡೀ ದಿನ ನಾವು ರಿಗಾಲಿಯಾ ಸೂಟ್ಸ್ ಅಲ್ಲೇ ರಿಲ್ಯಾಕ್ಸ್ಡ್ ಆಗಿದ್ವಿ. ನಾವು ಈ ಹೋಟೆಲ್ ನ ಎಷ್ಟು ಬೆಲೆಗೆ ಬುಕ್ ಮಾಡಿದ್ವಿ, ಹೇಗ್ ಬುಕ್ ಮಾಡಿದ್ವಿ, ಇದೆಲ್ಲಾ ಡೀಟೇಲ್ಸ್ ನಾನು ಕಂಪ್ಲೀಟ್ ಆಗಿ 2 ಮಾಡಿದೀನಿ. ಒಂದು ಬಂದು ನಮ್ಮ ಅಪಾರ್ಟ್ಮೆಂಟ್ ಟೂರ್ ಅಂತ ಮಾಡಿದೀನಿ, ಅಂಡ್ ಇನ್ನೊಂದು ಬಂದು ನಮ್ಮ ಹೋಟೆಲ್ ರೂಮ್ ಟೂರ್. 2 ವಿಡಿಯೋನು ಚೆಕ್ ಮಾಡಿ, ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗತ್ತೆ. ಓಕೆ, ನನಗೆ ರಿಲ್ಯಾಕ್ಸ್ಡ್ ಆಗಿರೋದು ಇಷ್ಟ ಇಲ್ಲ, ಇಲ್ಲಿ ತನಕ ಬಂದಿದೀವಿ, ಎಲ್ಲಾದ್ರೂ ಇನ್ನೊಂದು ಜಾಗ ನೋಡ್ಬಿಡ್ಬೇಕು ಅಂತ ಅನ್ಕೊಳ್ಳೋರು, ಮಕ್ಕಳ ಜೊತೆ ಬಂದಿರೋರು, ಯು ಕ್ಯಾನ್ ಪ್ಲಾನ್ ನೆಗಾರಾ ನ್ಯಾಷನಲ್ ಪಾರ್ಕ್. ತುಂಬಾ ಚೆನ್ನಾಗಿದೆ ನ್ಯಾಷನಲ್ ಪಾರ್ಕ್. ಆಕ್ಚುಲಿ ಝೂ ಅಂತಾನೆ ಹೇಳೋಕೆ ಇಷ್ಟಪಡ್ತೀನಿ ನಾನು ಅದನ್ನ. ಸೊ ಅಲ್ಲಿಗೂ ಒಂದು ವಿಸಿಟ್ ಕೊಡಿ. ಎಂಟ್ರೆನ್ಸ್ ಟಿಕೆಟ್ ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ. ಓಕೆ, ನನ್ಗೆ ಆಮೇಲೆ ಜ್ಞಾಪಕ ಬಂತು ಅಂದ್ರೆ ಇಲ್ಲಿ ನಿಮಗೆ ಕೆಳಗಡೆ ಕಾಣಿಸ್ತಾ ಇರುತ್ತೆ ಎಂಟ್ರೆನ್ಸ್ ಟಿಕೆಟ್, ಐ ಡೋಂಟ್ ರಿಮೆಂಬರ್. ಬಟ್ ನೆಗಾರಾ ನ್ಯಾಷನಲ್ ಪಾರ್ಕ್, ನೀವು ನೆಗಾರಾ ನ್ಯಾಷನಲ್ ಪಾರ್ಕ್ ನ ವಿಸಿಟ್ ಮಾಡೋದಕ್ಕೆ ಟ್ರೈ ಮಾಡಬಹುದು. ನಮಗೆ ಝೂ ಬೇಡ, ಬೇರೆ ಎಲ್ಲಾದ್ರೂ ಹೋಗ್ಬೇಕು ಅಂತಿರೋರು ಟೀ ಎಸ್ಟೇಟ್ ಇಷ್ಟ ಇತ್ತು ಅಂದ್ರೆ ಕ್ಯಾಮರನ್ ಐಲ್ಯಾಂಡ್ಸ್ ನ ಪ್ಲಾನ್ ಮಾಡಬಹುದು.
ಕ್ಯಾಮರನ್ ಐಲ್ಯಾಂಡ್ಸ್ ಸ್ವಲ್ಪ ದೂರ ಆಗುತ್ತೆ, ಬಟ್ ಯು ಕ್ಯಾನ್ ಪ್ಲಾನ್ ದಟ್. ಅಂದ್ರೆ ಒಂದ್ ಇಡೀ ದಿನ ಮತ್ತೆ ಅದಕ್ಕೆ ಹೋಗ್ಬಿಡತ್ತೆ. ಡೇ 7 ನೀವು ಅದೆರಡಕ್ಕೆ ಪ್ಲಾನ್ ಮಾಡಬಹುದು. ಝೂ ಪ್ಲಾನ್ ಮಾಡಿದ್ರೆ ಅದು ಒಂದ್ ಇಡೀ ದಿನ ಹೋಗುತ್ತೆ. ಕ್ಯಾಮರನ್ ಐಲ್ಯಾಂಡ್ಸ್ ಆದ್ರೂ ಅದು ಒಂದ್ ಇಡೀ ದಿನ ತಗೊಂಡ್ಬಿಡುತ್ತೆ. ಸೊ ಡೇ 7 ಯು ಆರ್ ಸಾರ್ಟೆಡ್. ಸೊ ಇದಿಷ್ಟು ನಾವು ಹೋದಂತ ಐಟಿನರಿನ ನಿಮಗ್ ಶೇರ್ ಮಾಡ್ತಾ ಇರೋದು. ಅದು ಬಿಟ್ಟು ನಾವು ಲಂಕಾವಿಗೆ ಹೋಗ್ಬೇಕು, ಅಲ್ಲಿ ಯಾವ ಜಾಗ ನೋಡ್ಬೇಕು ಅಂತ ಕೇಳೋರಿಗೆ ಐ ಹ್ಯಾವ್ ಸಮ್ ಸಜೆಷನ್. ಲಂಕಾವಿನಲ್ಲಿ ಸ್ಕೈ ಬ್ರಿಡ್ಜ್ ಕೇಬಲ್, ಡಾಟರಾಂಗ್ ಲ್ಯಾಂಗ್, ಐಲ್ಯಾಂಡ್ ಸ್ನಾರ್ಕ್ಲಿಂಗ್ ಟ್ರೆಕ್, ಬ್ಯಾಟ್ ಕೇವ್, ಪ್ರೆಗ್ನೆಂಟ್ ಲೇಕ್, ವೈಟ್ ಸ್ಯಾಂಡ್ ಬೀಚಸ್ ಮತ್ತೆ ಸಾಕಷ್ಟು ವಾಟರ್ ಆಕ್ಟಿವಿಟೀಸ್ ಮಾಡಬಹುದು. ಸೊ ಲಂಕಾವಿ ವಿಸಿಟ್ ಮಾಡೋರು ಇದಿಷ್ಟನ್ನು ಪ್ಲಾನ್ ಮಾಡಬಹುದು. ಪೆನಾಂಗ್ ಹೋಗ್ಬೇಕು ಅಂತಿರೋರು ನಿಮಗೂ ಕೂಡ ಒಂದು ಸಜೆಷನ್ ಇದೆ. ಕೇಕ್ಲಾಕ್ ಸಿ ಟೆಂಪಲ್, ದ ಹ್ಯಾಬಿಟ್ಯಾಟ್ ಪೆನಾಂಗ್ ಹಿಲ್, ಆರ್ಟ್ ಸ್ಟ್ರೀಟ್ ಚ್ಯೂ ಜೆಟ್ಟಿ ಮತ್ತೆ ಪೆನಾಂಗ್ ಹಿಲ್ ರೈಲ್ವೆ. ಇದಿಷ್ಟು ಜಾಗನ ಪೆನಾಂಗ್ ಹೋಗೋರು ನೀವು ಪ್ಲಾನ್ ಮಾಡ್ಕೊಂಡು ಆರಾಮಾಗಿ ವಿಸಿಟ್ ಮಾಡಬಹುದು. ಸೊ ಈ ಐಟಿನರಿ ನಿಮಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದೀನಿ. ನಾವ್ ಎಲ್ಲೆಲ್ಲಿ ಹೋಗಿದ್ವಿ, ನೀವ್ ಏನೇನ್ ಮಾಡಬಹುದು ಎಲ್ಲದನ್ನು ಡೀಟೇಲ್ ಆಗಿ ಇವತ್ತಿನ ವಿಡಿಯೋನಲ್ಲಿ ನಾನು ಹೇಳಿದೀನಿ. ಇನ್ನು ಏನಾದ್ರೂ ನಿಮ್ಗೆ ಡೌಟ್ಸ್ ಇತ್ತು ಅಂದ್ರೆ ನನಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಮಲೇಷ್ಯಾದ ಕಂಪ್ಲೀಟ್ ಸೀರೀಸ್ ನನ್ನ ಎಲ್ಲಾ ವಿಡಿಯೋಸ್ ನ ನೋಡಿ ನಿಮಗೆ ಮನೇಲೇ ಕೂತು ನೀವೇ ಆರಾಮಾಗಿ ಒಂದು ಐಟಿನರಿ ರೆಡಿ ಮಾಡ್ಕೊಂಡು ನೀವೇ ಓನ್ ಆಗಿ ಫುಲ್ ಫ್ಯಾಮಿಲಿಯನ್ನು ಕರ್ಕೊಂಡು ಟ್ರಿಪ್ ಮಾಡ್ಕೊಂಡು ಬಡ್ಜೆಟ್ ಅಲ್ಲಿ ಆರಾಮಾಗಿ ಹೋಗಿ ಬರಬಹುದು. ಹಾಗಿದ್ರೆ ತಡ ಯಾಕೆ, ಬೇಗ ಬೇಗ ಪ್ಲಾನ್ ಮಾಡಿ. ಇನ್ಫ್ಯಾಕ್ಟ್ ಮಲೇಷ್ಯಾ ಅಷ್ಟೇ ಅಲ್ಲ, ವಿಯೆಟ್ನಾಮ್ದು ಕೂಡ ನಾನು ಕಂಪ್ಲೀಟ್ ಟ್ರಿಪ್ ನಿಮಗೆ ವಿಡಿಯೋ ಮಾಡಿದೀನಿ. ಸೊ ಅದನ್ನು ಕೂಡ ನೀವು ಮನೇಲೆ ಕೂತು ಪ್ಲಾನ್ ಮಾಡಬಹುದು. ಸೊ ಈ ಎಲ್ಲಾ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಬಿಕಾಸ್ ನಿಮಗೋಸ್ಕರನೇ ಹೆಚ್ಚು ಹೆಚ್ಚು ರಿಸರ್ಚ್ ಡೆವಲಪ್ಮೆಂಟ್ ನಾವು ಮಾಡ್ಕೊಂಡು ಬೇರೆ ಬೇರೆ ದೇಶಗಳಿಗೆ ಇನ್ನೂ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ನಿಮಗೇನಾದ್ರು ಸಜೆಷನ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ. ಇನ್ನು ಯಾವ ದೇಶನ ವಿಸಿಟ್ ಮಾಡಬಹುದು, ನಾವು ನಿಮಗೆ ಯಾವ ಜಾಗ ನೋಡ್ಬೇಕು ಅಂತ ಆಸೆ ಇದೆ ಅಂತ ಅದನ್ನ ನೆಕ್ಸ್ಟ್ ನಾವು ಪ್ಲಾನ್ ಮಾಡ್ತೀವಿ, ಟ್ರೈ ಅಂಡ್ ಪ್ಲಾನ್ ಮಾಡ್ತೀವಿ. ಓಕೆನಾ? ಸರಿ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಕಸ್ಮಾತ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಸರಿ, ಹಾಗಿಲ್ಲ ಟಾಟಾ, ಬೈ ಬೈ, ಲವ್ ಯು ಆಲ್.